ನೀಟ್ ಪರೀಕ್ಷೆ ಬರೆದ ಇಬ್ಬರು ವಿದ್ಯಾರ್ಥಿಗಳ ಬಂಧನ. ವಾರಣಾಸಿಯಲ್ಲಿ ಸಿಮ್ ಕಾರ್ಡ್ ಸಮೇತ ವಿದ್ಯಾರ್ಥಿಗಳು ಸಿಕ್ಕಿಬಿದ್ದರು. ವಿದ್ಯಾರ್ಥಿಯಿಂದ ಸಿಮ್ ಕಾರ್ಡ್, ಹಳೆ ಪ್ರಶ್ನೆ ಪತ್ರಿಕೆಯನ್ನು ವಶಕ್ಕೆ ಪಡೆಯಲಾಗಿದೆ. ವಿದ್ಯಾರ್ಥಿಯನ್ನ ವಾರಣಾಸಿ ಪೊಲೀಸರು ಬಂಧಿಸಿದ್ರು. ಇದು ಒಂದು ಘಟನೆ. ಸಿಮ್ ಕಾರ್ಡ್ ಸಮೇತ ವಾರಣಾಸಿಯಲ್ಲಿ ವಿದ್ಯಾರ್ಥಿಯೊಬ್ಬ ಸಿಕ್ಕಿಬಿದ್ದಿದ್ದು. ಮತ್ತೊಂದು ಹೈದರಾಬಾದ್, ಇಲ್ಲಿ ಮೊಬೈಲ್ ತಂದಿದ್ದ ವಿದ್ಯಾರ್ಥಿಯ ಬಂಧನವಾಗಿದೆ. ಹೈದರಾಬಾದ್ ಪೊಲೀಸರಿಗೆ ವಿದ್ಯಾರ್ಥಿ ಬಂಧನದ ಬಗ್ಗೆ ಮಾಹಿತಿ. ಅಚ್ಚಂಪೇಟ್ ಮೂಲದ 18 ವರ್ಷದ ವಿದ್ಯಾರ್ಥಿಯ ಬಂಧನ. ಬೆಳಿಗ್ಗೆ 7 ಗಂಟೆಗೆ ಬಂದು ಟಾಯ್ಲೆಟ್ನಲ್ಲಿ ಫೋನನ್ನು ಇಟ್ಟಿದ್ದ ಅನ್ನೋದು ಗೊತ್ತಾಗಿದೆ. ಯಾವ ರೀತಿಯಾಗಿ ಇಲ್ಲಿ ತಲೆ ಓಡಿಸಿ ಚೀಟಿಂಗ್ ಮಾಡೋದಕ್ಕೋಸ್ಕರ ಈತ ಮೊಬೈಲನ್ನು ತಂದಿಟ್ಟಿದ್ದ ಟಾಯ್ಲೆಟ್ನಲ್ಲೇ ಮುಂಚಿತವಾಗಿ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಪರೀಕ್ಷೆಗಳನ್ನು ಮಾಡಿ, ತಪಾಸಣೆಯನ್ನು ಮಾಡಿ ಒಳಗೆ ಬಿಟ್ಟರೂ ಕೂಡ ಅದು ಹೇಗೆ ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದೆ ಅನ್ನೋದೇ ಯಕ್ಷ ಪ್ರಶ್ನೆ. ನೀಟ್ ಮರು ಪ್ರಶ್ನೆ ಪತ್ರಿಕೆ ಲೀಕ್ ವದಂತಿ. ಎಲ್ಲೂ ಪೇಪರ್ ಲೀಕ್ ಆಗಿಲ್ಲ ಅಂತ NTA ಸ್ಪಷ್ಟನೆಯನ್ನು ಕೊಟ್ಟಿದೆ. ವೈರಲ್ ಸುದ್ದಿಯನ್ನು ನಂಬೇಡಿ ಅಂತ NTA ಸ್ಪಷ್ಟನೆಯನ್ನು ನೀಡಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎಕ್ಸ್ನಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ NTA, ನಿನ್ನೆ ನೀಟ್ ಪೇಪರ್ ಲೀಕ್ ಅಂತ ಹೇಳಿ ಸುದ್ದಿ ವೈರಲ್ ಆಗಿತ್ತು. ಜಾಲತಾಣಗಳಲ್ಲಿ ನಕಲಿ ಪೇಪರ್ ವೈರಲ್ ಮಾಡಲಾಗಿತ್ತು. ಕೆಲ ಕಿಡಿಗೇಡಿಗಳು ನಕಲಿ ಪೇಪರನ್ನು ವೈರಲ್ ಮಾಡಿದ್ದಾರೆ. ಹಾಗಾಗಿ ಏನು ಸುದ್ದಿಗಳು ಹರಿದಾಡ್ತಾ ಇದೆಯೋ ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ನೀಟ್ ಪ್ರಶ್ನೆ ಪತ್ರಿಕೆ ವೈರಲ್ ಆಗಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು NTA ನೀಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ನಿನ್ನೆ ನೀಟ್ ಮರುಪರೀಕ್ಷೆ ನಡೆಯಿತು. ತುಂಬಾ ನೀಟಾಗಿ ಎಲ್ಲವನ್ನ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಕ್ರಮಗಳು ಎಲ್ಲೂ ಕೂಡ ನಡೆಯೋದಿಲ್ಲ ಅಂತ ಎಲ್ಲರೂ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದರೆ ಗಮನಿಸ್ತಾ ಇದ್ದೀವಿ ಮರುದಿನದ ಈ ರಿಪೋರ್ಟ್ಗಳನ್ನ ಏನೇನು ಆಗಿದೆ ಅಂತ ಹೇಳಿ. ಖಂಡಿತ ಮಧುಶ್ರೀ, ಸದ್ಯಕ್ಕೆ ಕಳೆದ ಬಾರಿಯ ಪರೀಕ್ಷೆಯಲ್ಲಿ ಆಗಿರುವಂತಹ ಲೋಪಗಳು, ಎಡವಟ್ಟುಗಳನ್ನು ಸರಿಪಡಿಸಿಕೊಂಡು NTA ಈ ಬಾರಿ ಏನಾದರೂ ಅಚ್ಚುಕಟ್ಟಾಗಿ ಪರೀಕ್ಷೆಗಳನ್ನು ನಡೆಸ್ತಾ ಇದೆ ಅನ್ನೋಂತಹ ಸಾಕಷ್ಟು ನಿರೀಕ್ಷೆಗಳು ಪೋಷಕರ ಹತ್ರ ಇತ್ತು, ವಿದ್ಯಾರ್ಥಿಗಳ ಹತ್ರ ಕೂಡ ಇತ್ತು. ಆದರೆ ಸದ್ಯಕ್ಕೆ ಈಗ ಬಿಹಾರಲ್ಲಿ ಸೇರಿದಂತೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಆಗಿರುವಂತಹ ಮತ್ತೆ ಲೋಪಗಳೇನಿದಾವಲ್ಲ, ಇದು ನಿಜಕ್ಕೂ ಕೂಡ ವಿದ್ಯಾರ್ಥಿ ಸಮೂಹಕ್ಕೆ ಮತ್ತು ಪೋಷಕರ ಒಂದು ದೊಡ್ಡ ಸಮೂಹಕ್ಕೆ ದೊಡ್ಡ ಮಟ್ಟದಲ್ಲಿ ಆತಂಕ ಕಾರಣ ಆಗ್ತಾ ಇದೆ. ಯಾಕೆಂದರೆ ಸದ್ಯಕ್ಕೆ ಬಿಹಾರದಲ್ಲಿ ಒಂದು ಡ್ಯುಯಲ್ ಚೆಕ್ ಸ್ಟ್ಯಾಂಡರ್ಡ್ ಪಾಲಿಸಿ ಇದೆ. ನೀಟ್ ಪರೀಕ್ಷೆಗಾಗಿ NTA ಮಾಡುವಂಥದ್ದು ಬಯೋಮೆಟ್ರಿಕ್ ಕಡ್ಡಾಯವನ್ನು ಮಾಡ್ತಾರೆ. ಯಾಕೆ ಕಾರಣ ಅಂದರೆ ಪರೀಕ್ಷೆಗೆ ಹಾಜರಾಗುವಂಥ ವಿದ್ಯಾರ್ಥಿ ಹಿಂದೆ ಅರ್ಜಿಯನ್ನು ಸಲ್ಲಿಸುವಾಗ ಇರುವಂಥ ವಿದ್ಯಾರ್ಥಿ ಇಬ್ಬರು ಒಂದೇನಾ, ಅಥವಾ ಯಾರಾದರೂ ಹಾಲ್ ಟಿಕೆಟ್ ಅಥವಾ ಅರ್ಜಿ ಹಾಕುವ ಸಮಯದಲ್ಲಿ ಬೇರೆ ವಿದ್ಯಾರ್ಥಿಯ ಒರಿಜಿನಲ್ ವಿದ್ಯಾರ್ಥಿ ದಾಖಲೆಗಳನ್ನು ಕೊಟ್ಟು ಪರೀಕ್ಷೆ ಹಾಜರಾಗುವಂಥ ಸಂದರ್ಭದಲ್ಲಿ ನಕಲಿ ವಿದ್ಯಾರ್ಥಿ ಹಾಜರಾಗಿ ಪರೀಕ್ಷೆಯನ್ನು ಬರೆದು ಆ ವಿದ್ಯಾರ್ಥಿಗೆ ಸೀಟ್ ಕೊಡಿಸುವಂಥ ಪ್ರಯತ್ನಗಳು ಕೂಡ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ NTA ಏನು ಮಾಡುತ್ತೆ ಅಂದರೆ ಯಾವಾಗ ಅರ್ಜಿಯನ್ನು ಹಾಕ್ತಾರಲ್ಲ ಆವಾಗ ಒಂದು ಫೋಟೋವನ್ನು ಪಡೆದಿರುತ್ತೆ, ಒಂದು ಫೋಟೋ ಅರ್ಜಿಯ ಫೋಟೋವನ್ನು ಕೂಡ ಅದು ಪಡೆದುಕೊಂಡಿರುತ್ತೆ. ಹೀಗಾಗಿನೇ ವಿದ್ಯಾರ್ಥಿಗಳಿಗೆ 2 ಫೋಟೋ ಕಡ್ಡಾಯ ಇರುತ್ತೆ. ಬಯೋಮೆಟ್ರಿಕ್ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ಆ ವೇಳೆ ಕೂಡ ವಿದ್ಯಾರ್ಥಿ ಮ್ಯಾಚ್ ಆಗಬೇಕಾಗುತ್ತೆ, ಇದೇ ವಿದ್ಯಾರ್ಥಿ ಪರೀಕ್ಷೆಯನ್ನು ಬರಿತಿದ್ದಾನಾ ಇಲ್ವಾ ಅನ್ನೋಂಥದ್ದು. ಸದ್ಯಕ್ಕೆ ಬಿಹಾರದಲ್ಲಿ ಈಗ ಬಯೋಮೆಟ್ರಿಕ್ ಟ್ರ್ಯಾಪಿಂಗೇ ಮಾಡಿ 9ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆದಿದ್ದಾರೆ ಅನ್ನೋಂಥದ್ದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದೆ. ಈಗ ಇದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದೆಯಾ ಇಲ್ವಾ ಅನ್ನೋಂಥದ್ದು ಕೂಡ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ, ಆತಂಕ ಕಾರಣ. ಆದ್ರೆ ಮತ್ತೆ ನಿನ್ನೆ TV9 ಕೂಡ ಒಂದಿಷ್ಟು ಸುದ್ದಿಯನ್ನು ಪ್ರಚಾರ ಮಾಡಿತ್ತು ಸಾಮಾಜಿಕ ಜಾಲತಾಣದಲ್ಲಿ. ಅದರಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಅತಿ ಹೆಚ್ಚಿನ ಕೆಲವೊಂದಿಷ್ಟು ಕಿಡಿಗೇಡಿಗಳು ನೀಟ್ ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋಂತಹ ವಿಚಾರವನ್ನ ಹಂಚಿಕೊಂಡು ಕೆಲವೊಂದಿಷ್ಟು ಕ್ವಶನ್ ಪೇಪರ್ಗಳನ್ನು ಕೂಡ, ನೀಟ್ ಪರೀಕ್ಷೆಯ ಕ್ವಶನ್ ಪೇಪರ್ಗಳನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು. ಈ ಬಗ್ಗೆ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. ಇದು ಕಿಡಿಗೇಡಿಗಳ ಕೈವಾಡ ಇರಬಹುದು ಅನ್ನೋದು ಕೂಡ ನಮ್ಮ ಊಹೆ ಆಗಿತ್ತು. ಹೀಗಾಗಿನೇ ನಾವು ಕಿಡಿಗೇಡಿಗಳ ಕೃತ್ಯ ಇದು ಅನ್ನೋಂಥ ಒಂದು ಸುದ್ದಿಯನ್ನು ಮಾಡಿದ್ವಿ. ಆದರೆ ಸದ್ಯಕ್ಕೆ ಈಗ NTA ಇದಕ್ಕೆ ಒಂದು ಸ್ಪಷ್ಟನೆ ಕೊಟ್ಟಿದೆ. ಯಾವುದೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ, ಎಲ್ಲಿಯೂ ಕೂಡ ನಾವು ಲೀಕ್ ಆಗೋದಕ್ಕೆ ಆಸ್ಪದ ಕೊಟ್ಟಿಲ್ಲ. ಹೀಗಾಗಿ ಸುಳ್ಳು ಸುದ್ದಿಗಳಿಗೆ, ವದಂತಿಗಳಿಗೆ ಕಿವಿ ಕೊಡಬೇಡಿ ಅನ್ನೋಂಥ ಮಾಹಿತಿಗಳನ್ನು ಕೂಡ NTA ಹಂಚಿಕೊಂಡಿರುವಂಥದ್ದು. ಈಗ TV9 ಕೂಡ ಅದೇ ರೀತಿಯಾಗಿ ಸುದ್ದಿ ಮಾಡಿತ್ತು. ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಆಗಿರುವಂಥ ಟ್ಯಾಂಪರಿಂಗ್ ಏನಿದೆ ಇದನ್ನು ನೋಡಿದಾಗ ಬೇರೆ ಬೇರೆ ಭಾಗಗಳೇನಾದರೂ ಮತ್ತೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಯ್ತಾ ಅಥವಾ ವಾಮ ಮಾರ್ಗಗಳ ಮೂಲಕ ಏನಾದರೂ ಇಂತಹ ಹಾದಿಯನ್ನು ಹಿಡಿದ್ರ ಅನ್ನೋದಕ್ಕೂ ಕೂಡ ಈಗ NTA ಸ್ಪಷ್ಟನೆ ಕೊಡಬೇಕಾಗತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರೋ ಸುದ್ದಿ ಹಳೆ ಸುದ್ದಿ ಆಗಿದ್ರೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಈಗ ಆಗಿರುವಂಥದ್ದು ಬಯೋಮೆಟ್ರಿಕ್ ಏನೋ ಟ್ಯಾಂಪ್ ಮಾಡಿರುವಂಥದ್ದು, ಜೊತೆಗೆ ಬೇರೆ ಬೇರೆ ಮೊಬೈಲ್ಗಳನ್ನು ವಾಶ್ರೂಮ್ಗಳಲ್ಲಿ ಇಟ್ಟು ನಂತರ ಪರೀಕ್ಷೆಯನ್ನು ಬರೆದಿರುವಂಥದ್ದು, ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಮತ್ತೆ ಕೆಲವೊಂದಿಷ್ಟು ಸೆಂಟರ್ಗಳಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎಡವಿತಾ
ಅನ್ನೋಂಥ ಅನುಮಾನಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ರಾಜ್ಯದಲ್ಲಿ ಆಗಿರುವಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಪರಿಶೀಲನೆ ಮಾಡಿ NTA ಕೂಡ ಈಗ ಒಂದಿಷ್ಟು ಸೂಕ್ತವಾಗಿ ರಿವ್ಯೂವನ್ನು ಮಾಡಿ ವಿದ್ಯಾರ್ಥಿಗಳೇನು ನೀಟ್ ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟನೆ ಕೊಡಬೇಕಾಗುತ್ತೆ. ಯಾಕಂದರೆ ಆತಂಕದಲ್ಲಿದ್ದಾರೆ, ಈಗಾಗಲೇ ಒಂದು ಪರೀಕ್ಷೆಯನ್ನು ಬರೆದಿದ್ದಾರೆ, ಸಾಕಷ್ಟು ಗೊಂದಲದಲ್ಲಿದ್ದಾರೆ, ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಜೀವವನ್ನೇ ಕಳ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇಂತಹ ಸ್ಥಿತಿಯಲ್ಲಿ ಈಗ ಮರುಪರೀಕ್ಷೆ ಕೂಡ ನಿನ್ನೆ ನಡೆದಿದೆ. 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಅವರ ಬದುಕಿನ ಪ್ರಶ್ನೆ ಆಗಿರೋದ್ರಿಂದ ಈ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಕೂಡ ಈಗ NTA ಸ್ಪಷ್ಟನೆ ಕೊಡಬೇಕು. ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವಂತಹ ಪ್ರಶ್ನೆ ಪತ್ರಿಕೆಗಳು ನಕಲಿ, ಯಾವುದೇ ರೀತಿಯಂತ ಸ್ಪಷ್ಟ ಒರಿಜಿನಲ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ ಅನ್ನೋಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಮಧುಶ್ರೀ, ಧನ್ಯವಾದ ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ.